ಗುರು ಆಶೀರ್ವಾದ ಇದ್ರೆ ನೀವೇನ್ ಬೇಕಾದ್ರೂ ಸಾಧಿಸ್ಬೋದು. ಗುರು ಕ್ಯಾನ್ ಹೀಲ್ ಎನಿಥಿಂಗ್. ದೇವ್ರು ಮಾಡಕ್ಕಾಗದೇ ಇರೋದು ಗುರು ಮಾಡ್ಬೋದು. ಪೆಂಡುಲಮ್ ಅಲ್ಲಿ ಎರಡು ತರ ಇದೆ. ಸೊ ಪೆಂಡುಲಮ್ ಹೀಲಿಂಗ್ ಅಲ್ಲಿ ಮತ್ತೆ ಪೆಂಡುಲಮ್ ಡೌಸಿಂಗ್ ಅಲ್ಲಿ ಎರಡರಲ್ಲೂ ಡಿಫ್ರೆಂಟ್ ಟೈಪ್ಸ್ ಆಫ್ ಪೆಂಡುಲಮ್ ಯೂಸ್ ಮಾಡ್ಬೋದು. ಮೇನ್ಲಿ ಪೆಂಡುಲಮ್ ಡೌಸಿಂಗಿಗೆ ನಾರ್ಮಲಿ ದೇ ಯೂಸ್ ಬ್ರಾಸ್ ಪೆಂಡುಲಮ್. ಬ್ರಾಸ್ ಪೆಂಡುಲಮ್ ಬ್ರಾಸ್ ಡೌಸಿಂಗಿಗೆ, ಬಿಕಾಸ್ ಬ್ರಾಸ್ ಈಸ್ ಮ್ಯಾಗ್ನೆಟಿಕ್ಗೆ ಅದು ಇದು ಕೊಡೋದಿಲ್ಲ, ರೆಸ್ಪಾನ್ಸ್ ರಿಯಾಕ್ಟ್ ಮಾಡಲ್ಲ. ಇಟ್ ಇಸ್ ಯಾಕೆಂದ್ರೆ ನಾರ್ತ್ ಪೋಲ್ ಸೌತ್ ಪೋಲ್ ಇರೋದ್ರಿಂದ ನಾರ್ಮಲಿ ವಿ ಶುಡ್ ನಾಟ್ ಯೂಸ್ ಐರನ್ ಪೆಂಡುಲಮ್ಸ್. ಐರನ್ ಪೆಂಡುಲಮ್ ಈಸ್ ವೆರಿ ಪವರ್ಫುಲ್ ಅಟ್ರಾಕ್ಟ್ ಫಾರ್ ನಾರ್ತ್ ಅಂಡ್ ಸೌತ್ ಪೋಲ್. ಸೊ ಹಂಗಾಗಿ ಅದನ್ನ ಜಾಸ್ತಿ ಯೂಸ್ ಮಾಡಲ್ಲ ಫಾರ್ ಡೌಸಿಂಗ್. ಹೀಲಿಂಗಿಗೂ ಐರನ್ ಪೆಂಡುಲಮ್ ಯೂಸ್ ಮಾಡೋದು ಕಡಿಮೆ, ಬಿಕಾಸ್ ಐರನ್ ವಿಲ್ ಅಟ್ರಾಕ್ಟ್ some other types of energies. ಸೊ ಹಾಗಾಗಿ ಡಿಫ್ರೆಂಟ್ ಟೈಪ್ಸ್ ಆಫ್ ಪೆಂಡುಲಮ್ ಅಂತಂದ್ರೆ ಅದ್ರದ್ದು ಒಂದು ಶೇಪ್ ಬೇರೆ ಬೇರೆ ಇರ್ಬೋದು, ಅದ್ರದ್ದು ವಾಟ್ ಯು ಕಾಲ್ ಡಿಸೈನ್ ಅಂತ ಹೇಳ್ಬೋದು, ಆಮೇಲೆ ಮೆಟೀರಿಯಲ್ ಬೇರೆ ಬೇರೆ ತರ ಇರ್ಬೋದು, ಆಮೇಲೆ ಅದಕ್ಕೆ ಶೇಪ್ ಅಂಡ್ ಮೆಟೀರಿಯಲ್ ಎರಡೇ ಡಿಫ್ರೆಂಟ್. ಹೌದು, ಸ್ಟ್ರಕ್ಚರ್ ಆಯ್ತಾ, ಆಮೇಲೆ ಮೆಟೀರಿಯಲ್ ಒಂದೊಂದು ಡಿಸೈನ್ ಇಂಪ್ಯಾಕ್ಟ್ ಆಗುತ್ತೆ. ಈಗ ಪ್ಲಸ್ ವುಡನ್ ಯೂಸ್ ಮಾಡ್ತೀವ ಇಲ್ಲ ಮೆಟಲ್ ಯೂಸ್ ಮಾಡ್ತೀವ ಅದ್ರ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ. ಹೌದು. ಓಕೆ, ಈಗ ಡೌಸಿಂಗ್ ಗೆ ಯೂಸ್ ಮಾಡೋದನ್ನೇ ನಾವು ಇದಕ್ಕೂ ಯೂಸ್ ಮಾಡಬಹುದು, ಹೀಲಿಂಗ್ ಯೂಸ್ ಮಾಡೋದನ್ನು ಡೌಸಿಂಗ್ ಯೂಸ್ ಮಾಡಬಹುದು, ಡೌಸಿಂಗ್ ಯೂಸ್ ಮಾಡೋದನ್ನು ಹೀಲಿಂಗ್ ಯೂಸ್ ಮಾಡಬಹುದು, ಪ್ರೊವೈಡೆಡ್ ಹಿ ಇಸ್ ವೆರಿ ಕಾನ್ಫಿಡೆಂಟ್ ಇನ್ ಹೀಲಿಂಗ್ ಅಂಡ್ ಡೌಸಿಂಗ್. The dowser should be more confident. Dowser should know both healing and dowsing. Then only he can do both the things with one pendulum. It need not be different pendulums. So ಒಂದೇ pendulum ಎಲ್ಲ ಮಾಡ್ಬೋದು, but different ಯಾಕೆ ಯೂಸ್ ಮಾಡ್ತಾರೆ ಅಂತಂದ್ರೆ, see you will have lot of applications. See, when you want to go to some place, you can go by car, you can go by bus, you can go by motorbike, you can go by flight also. ಸೊ ಹೀಗೆ ನಮ್ದು ಅಪ್ಲಿಕೇಶನ್ ಡಿಪೆಂಡ್ಸ್ ಅದು ಪೆಂಡುಲಮ್ನ ನಾವು ಯೂಸ್ ಮಾಡ್ಬೋದು. ನಮ್ಮ ಪೆಂಡುಲಮ್ ಯಾವ ಥರ ಯೂಸ್ ಮಾಡೋದು ಅಂದರೆ ನಮ್ಮ ಅಪ್ಲಿಕೇಶನ್ ಮೇಲೆ ನಾವು ಯೂಸ್ ಮಾಡೋದು, ಬಿಕಾಸ್ ಯು ವಿಲ್ ಗೆಟ್ ಮೋರ್ ಅಕ್ಯುರಸಿ ಇನ್ ಹೀಲಿಂಗ್ ಅಂಡ್ ಆಲ್ಸೋ ಅಕ್ಯುರಸಿ ಇನ್ ಗೆಟಿಂಗ್ ಡೌಸಿಂಗ್ ರಿಸಲ್ಟ್ಸ್. ಸರ್, ಇದರಲ್ಲಿ ಫ್ಯೂಚರ್ ಏನಾದರೂ ಪ್ರಿಡಿಕ್ಷನ್ ಆ ಥರ ಏನಾದರೂ ಇದೆಯಾ? ಫ್ಯೂಚರ್ ಪ್ರಿಡಿಕ್ಷನ್ ಮಾಡ್ಬೋದು, ಫ್ಯೂಚರ್ ಪ್ರಿಡಿಕ್ಷನ್ ಇದರೊಳಗಡೆ ಮಾಡ್ಕೋಬೋದು. ಪೆಂಡುಲಮ್ ಮೂಲಕ ವಿ ಕ್ಯಾನ್ ಆಸ್ಕ್ ವಾಟ್ ಟೈಪ್ ಆಫ್ ಪ್ರಶ್ನೆ ಏನ್ ಕೇಳ್ಬೋದು ಫ್ಯೂಚರ್ ಅಲ್ಲಿ. ಈಗ ನಿಮ್ಗೆ ಪರ್ಸನಲ್ಲೂ ಕೇಳ್ಬೋದು, ರಾಷ್ಟ್ರೀಯತೆನೂ ಕೇಳ್ಬೋದು, ಗ್ಲೋಬಲಿನೂ ಕೇಳ್ಬೋದು. ಓಕೆ, ಈ ತರ ಸೋ ಮೆನಿ ಥಿಂಗ್ಸ್ ಪೆಂಡುಲಮ್ ಅಲ್ಲಿ ಇಷ್ಟೇ ಅಂತ ಇಲ್ಲ. ಪೆಂಡುಲಮ್ ಈಸ್ ಒಂದ್ ರೀತಿ ಇನ್ಫೈನೈಟ್ ಅಂತ ಹೇಳ್ಬೋದು. ತುಂಬಾ ಪ್ರಶ್ನೆಗಳು ಕೇಳ್ಬೋದು, ತುಂಬಾ ತರ ಹೀಲಿಂಗ್ ಮಾಡ್ಬೋದು. ಅಂದ್ರೆ ಅದ್ರೊಳಗಡೆ ನಾವು ಒಂಥರ ವಿ ಕ್ಯಾನ್ ಡೂ ಸಮಥಿಂಗ್. ಇಟ್ ಇಸ್ ಲೈಕ್ ಎ ಮ್ಯಾಜಿಕ್. ಮ್ಯಾಜಿಕ್ ಮಾಡ್ಬೋದು ಪೆಂಡುಲಮ್ ಅಲ್ಲಿ. ಮ್ಯಾಜಿಕ್ ಅಂತಂದ್ರೆ ಹಿಂಗ್ ಮಾಡೋದಲ್ಲ, ಯು ವಿಲ್ ಗೆಟ್ ರಿಸಲ್ಟ್. ಓನ್ಲಿ ಥಿಂಗ್ ಇಸ್ ಈ ಶುಡ್ ಬಿ ವಿತ್ ಇನ್ ಅವ್ರದ್ದು. ವಿ ಕೆನಾಟ್ ಚೇಂಜ್ ದೇರ್ ಡೆಸ್ಟಿನಿ. ಅದನ್ನ ನಾವು ಚೇಂಜ್ ಮಾಡಕ್ ಆಗಲ್ಲ. ಅವ್ರದ್ದು ಏನಿರುತ್ತೋ ಅದೇ ವಿತ್ ಇನ್ ದಟ್ ವಿ ಕ್ಯಾನ್ ಡೂ ಸಮ್ ಏನೋ ಮ್ಯಾನಿಪುಲೇಷನ್ ಏನಾದ್ರು ಮಾಡ್ಕೋಬಹುದು. ಈ ತರ ಆಗ್ಬೋದು ಅಂತ ಒಂದು ಪ್ರಿಡಿಕ್ಟ್ ಮಾಡಬಹುದು. ಸಣ್ಣ ಪುಟ್ಟ ವೇರಿಯೇಷನ್ ಮಾಡಬಹುದು. ಆಮೇಲೆ ನಾವು ಯಾರ ಬಗ್ಗೆನೂ ಸಾವಿನ ಬಗ್ಗೆ ಕೇಳೋ ಹಂಗಿಲ್ಲ ಇದ್ರೊಳಗಡೆ. ತುಂಬಾ ಅವ್ರಿಗೆ ಫೀಸ್ ತುಂಬಾ ICU ನಲ್ಲಿ ಇದ್ದಾರೆ, ಅವ್ರದ್ದು ಏಜ್ ಆಗಿದೆ, ತುಂಬಾ ಕ್ರಿಟಿಕಲ್ ಇದೆ ಅನ್ನೋವಾಗ ಮಾತ್ರ ವಿ ಕ್ಯಾನ್ ಆಸ್ಕ್ ದಟ್ ಕ್ವಶನ್. ಅದರ್ವೈಸ್ ವಿ ಕೆನಾಟ್ ಆಸ್ಕ್, ಬಿಕಾಸ್ ಇಟ್ ಇಸ್ ಆಲ್ ನೇಚರ್ಸ್ ಸೀಕ್ರೆಟ್. ನೇಚರ್ ಸೀಕ್ರೆಟ್ ನ ಕೆಲವೊಂದು ಹೇಳಕ್ ನಮ್ಗೆ ಪರ್ಮಿಷನ್ ಇಲ್ಲ. ಇವನ್ ಅಸ್ಟ್ರಾಲಜಿನಲ್ಲೂ ನಾವು ಹೇಳೋದಿಲ್ಲ, ಜನರಲ್ ಆಗಿ ಹೇಳೋ ಹಂಗಿಲ್ಲ, ಪೆಂಡುಲಮ್ ಮೂಲಕನೂ ನಾವು ಹೇಳೋ ಹಂಗಿಲ್ಲ. ಗೊತ್ತಾಗೋದು ಅದು ಒಂದೊಂದ್ಸತಿ ವಿಲ್ ನಾಟ್ ಗೆಟ್ ಪ್ರಾಪರ್ ಆನ್ಸರ್ ಆಲ್ಸೋ, ಬಿಕಾಸ್ ಇಟ್ ಇಸ್ ನಾಟ್ ಎ ಅಪ್ರೋಪ್ರಿಯೇಟ್ ಕ್ವಶನ್ ಟು ಆಸ್ಕ್. ಸಾವಿನ ಬಗ್ಗೆ ಮಾತಾಡೋ ಹಂಗಿಲ್ಲ, ಕೇಳೋ ಹಂಗಿಲ್ಲ ಅದ್ರ ಬಗ್ಗೆ. ಸೊ ಈಗ ನೆಕ್ಸ್ಟ್ ಪೆಂಡುಲಮ್ ಅಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಪೆಂಡುಲಮ್ ಯೂಸ್ ಮಾಡ್ಬೋದು. ಈಗ ನಾವು ಪ್ರಶ್ನೆ ಏನಾಯ್ತು, ಈಗ ನಮಗೆ ವಿ ಹ್ಯಾವ್ ಟೋಲ್ಡ್ ಓನ್ಲಿ ಹೌ ಪೆಂಡುಲಮ್ ಈಸ್ ವರ್ಕ್ಸ್. ನೆಕ್ಸ್ಟ್ ಡಿಫ್ರೆಂಟ್ ಟೈಪ್ಸ್ ಆಫ್ ಪೆಂಡುಲಮ್. ಆಮೇಲೆ ಬಿಫೋರ್ ದಟ್ ವಿಲ್ ಗೋ ಟು ಹೀಲಿಂಗ್.
ಓಕೆ ಸರ್, ಪೆಂಡುಲಮ್ ಅಲ್ಲಿ ಬ್ಯಾಲಿಸ್ಟಿಕ್ ಪೆಂಡುಲಮ್, ಕ್ರಿಸ್ಟಲ್, ಫೋಕಲ್ಟ್ ಈ ತರ ಬೇರೆ ಬೇರೆ ಇದೆಯಲ್ಲ, ಇದೆಲ್ಲ ಏನ್ ಪೆಂಡುಲಮ್ಸ್? ಎಲ್ಲಾದು ಒಂದೇ ತರ ಇರುತ್ತೆ ಪೆಂಡುಲಮ್ ಅಲ್ಲಿ. ಡಿಫ್ರೆಂಟ್ ಟೈಪ್ಸ್ ಆಫ್ ಪೆಂಡುಲಮ್ಸ್ ಆರ್ ದೇರ್. ಅದಕ್ಕೆ ಒಂದೊಂದು ಶೇಪು ಅಥವಾ ಅದಕ್ಕೊಂದು ಜಾಮಿಟ್ರಿ ಅಂತ ಹೇಳ್ತೀವಿ. ಎಲ್ಲದಕ್ಕೂ ಒಂದು ಜಾಮಿಟ್ರಿ ಇರುತ್ತೆ. ಜಾಮಿಟ್ರಿ ಅಂದ್ರೆ ಇಟ್ ಮೇ ಬಿ ರೌಂಡ್ ಇರ್ಬೋದು, ಒಂಥರ ಪಾಯಿಂಟೆಡ್ ಇರ್ಬೋದು, ಇಲ್ಲ ಅಂತಂದ್ರೆ ಒಂದು ಟ್ರಯಾಂಗಲ್ ಶೇಪ್ ಇರ್ಬೋದು. ಸೊ ಡಿಫ್ರೆಂಟ್ ಟೈಪ್ಸ್ ಆಫ್ ಡಿಸೈನ್ ಬೇರೆ ಬೇರೆ ತರ ಇರುತ್ತೆ. ಒಂದೊಂದು ದೇಶದಲ್ಲಿ ಒಂದೊಂದು ಇದ್ರೊಳಗಡೆ ಒಂದೊಂದು ತರ ಯೂಸ್ ಮಾಡ್ತಾ ಇದ್ರು. ಅದ್ರ ಪ್ರಕಾರ ನಮ್ಗೆ ಡಿಫ್ರೆಂಟ್ ಎನರ್ಜೀಸ್ ಬರುತ್ತೆ. ಸರ್, ಈಗ ಚೈನ್ ಹೇಳಿದ್ರಿ, ಥ್ರೆಡ್ ಹೇಳಿದ್ರಿ, ನಾರ್ಮಲಿ ಯಾವ್ದು ಯೂಸ್ ಮಾಡ್ತಾರೆ? ನಾರ್ಮಲಿ ಥ್ರೆಡ್ ಯೂಸ್ ಮಾಡ್ತಾರೆ ಜಾಸ್ತಿ ಜನ. ತುಂಬಾ ಜನ ಥ್ರೆಡ್, ಬಿಕಾಸ್ ಥ್ರೆಡ್ ಈಸ್ ಈಸಿ ಟ್ರಾನ್ಸ್ಫಾರ್ಮೇಶನ್ ಆಫ್ ಇನ್ಫಾರ್ಮೇಶನ್ ಆರ್ ಎನರ್ಜಿ. ಜಾಸ್ತಿ ಥ್ರೆಡ್ ಯೂಸ್ ಮಾಡ್ತಾರೆ. ಬ್ಲಾಕ್ ಥ್ರೆಡ್ ಈಸ್ ಮೋರ್ ಪ್ರಿಫರಬಲ್ because it is all black thread. See, it is a black thread. ಇದರೊಳಗಡೆ it will not attract any negative energy and it will be transferring the energy. ನಿಮ್ಗೆ ಏನು ಇನ್ಫಾರ್ಮೇಶನ್ ಬೇಕೋ ಅದು ಟ್ರಾನ್ಸ್ಫರ್ ಆಗುತ್ತೆ. ಟ್ರಾನ್ಸ್ಫರ್ ಆಗಿ ಅದು it will give answer in clockwise or anti clockwise. ಥ್ರೆಡ್ ಈಸ್ ಬೆಟರ್ ಎಲ್ಲದಕ್ಕೆ. ಹೌದು, ಥ್ರೆಡ್ ಈಸ್ ಆಲ್ವೇಸ್ ಬೆಟರ್. ನೋಡಿ, ಇವೆಲ್ಲದು ಥ್ರೆಡ್ ಅಯ್ಯ. ಹೌದು. ಸೊ ಈಗ ನಾವು ವಿಲ್ ಗೋ ಟು ಡಿಫ್ರೆಂಟ್ ಟೈಪ್ಸ್ ಆಫ್ ಪೆಂಡುಲಮ್. See, pendulum ಅಲ್ಲಿ just I will go through this because all the details, pendulum healing ಅನ್ನೋದನ್ನ I will explain you later. See, there are different types of pendulum. One is Isis pendulum ಅಂತ ಹೇಳಿ. This is called Isis pendulum. Isis ಅಂದ್ರೆ she is an angel or goddess of Egyptian system ಅಲ್ಲಿ. ಇದನ್ನ Isis pendulum ಅಂತ. There are 4 plates ಇದೆ and ಒಂದು ಟ್ರಯಾಂಗಲ್ ಶೇಪ್ ಅಥವಾ ಒಂದು ಕೋನ್ ಶೇಪ್ ಬಾಟಮ್ ಇದೆ ಅಂಡ್ ದೇರ್ ಇಸ್ ಎ ಬಾಲ್ ಆನ್ ದ ಟಾಪ್. ಸೊ ಇದನ್ನ ನಾವು ಪ್ಲೇಟ್ಸ್ ಅಂತ ಹೇಳ್ತೀವಿ. ಇದ್ರದ್ದೇ ಆದಂತ ಇದಕ್ಕೆ ಒಂದು ಎನರ್ಜಿ ಇರುತ್ತೆ. ಈ ಒಂದು ಪೆಂಡುಲಮ್ ಅಲ್ಲಿ ವಿ ಕ್ಯಾನ್ ಇನ್ವೋಕ್ ದಟ್ ಆಂಜಲ್ ಆರ್ ಗಾಡೆಸ್ ಐಸಿಸ್. ಇನ್ವೋಕ್ ಮಾಡಿ ಅವಳ ಮೂಲಕನೇ ನಾವು ಪ್ರಶ್ನೆ ಕೇಳ್ಬೋದು. ಇನ್ವೋಕ್ ಮಾಡಕ್ ಮುಂಚೆ ವಿ ಹ್ಯಾವ್ ಟು ಆಸ್ಕ್ ಹರ್ ಪರ್ಮಿಷನ್. ನಾವು ನಿನ್ನನ್ನು ಕೇಳ್ಕೊತಾ ಇದೀವಿ ಪೆಂಡುಲಮ್ ನ ಹೀಲಿಂಗ್ ಗೋಸ್ಕರ ಅಂತ ಕೇಳ್ಕೋಬಹುದು. ಇದೆಲ್ಲದಕ್ಕಿಂತ ಇಂಪಾರ್ಟೆಂಟ್ ಒಂದು ಹೇಳ್ಬೇಕು. ಫಸ್ಟ್ ನಾನು ನಿಮಗೆ ಪೆಂಡುಲಮ್ ನ ಯೂಸ್ ಮಾಡೋಕ್ ಮುಂಚೆ ಯಾವುದೇ ಒಂದು ಪೆಂಡುಲಮ್ ಆದ್ರೂ, ಈ ಫಾರ್ ಎಕ್ಸಾಂಪಲ್ ಕ್ರಿಸ್ಟಲ್ ಪೆಂಡುಲಮ್, ವಿ ವಿಲ್ ಬಿ ಅಟ್ರಾಕ್ಟೆಡ್ ಬೈ ಸಮ್ ಪರ್ಟಿಕ್ಯುಲರ್ ಪೆಂಡುಲಮ್. ಕ್ರಿಸ್ಟಲ್ ಪೆಂಡುಲಮ್, ಸಮ್ ಪೆಂಡುಲಮ್, ನಮ್ಗೆ ಏನೋ ಒಂದು ಪೆಂಡುಲಮ್ ನೋಡೋದು ಇಷ್ಟ ಆಗ್ಬೇಕದು. ಅವಾಗ ಆ ಪೆಂಡುಲಮ್ ತಗೊಂಡ್ರೆ ಯು ವಿಲ್ ಗೆಟ್ ಮೋರ್ ಎನರ್ಜಿ, ಯು ವಿಲ್ ಗೆಟ್ ಮೋರ್ ಇನ್ಫಾರ್ಮೇಶನ್. ಈಗ ಒಂದು ಅಂಗಡಿಗೆ ಹೋಗ್ತೀರಾ, ಒಂದು ಆಕ್ಚುಲಿ ಇವೆಲ್ಲ ಈ ಅಂಗಡಿನಲ್ಲಿ ಸಿಗುವಂಥದ್ದಲ್ಲ, ನಾರ್ಮಲಿ ಅಂಗಡಿಲಿ ಸಿಗೋದಿಲ್ಲ. ಅದರದ್ದೇ ಆದಂತ ಒಂದು ಕೆಲವು ಸ್ಟೋರ್ಸ್ ಇರುತ್ತೆ, ಈ ತರ ಪೆಂಡುಲಮ್ ಅಥವಾ ಬೇರೆ ಬೇರೆ ಐಟಮ್ಸ್ ಇರುವಂತ ಸ್ಟೋರ್ಸ್ ಇರುತ್ತೆ. ಹೌದು, ಹಾಗೆ ಈ ಪೆಂಡುಲಮ್ ಮತ್ತೆ ಕ್ರಿಸ್ಟಲ್ಸ್ ಎಲ್ಲ ಒಂದ್ ಕಡೆ ಸಿಗುತ್ತೆ ಕೆಲವು ಕಡೆ. ಸೊ ಅಂತ ಸ್ಟೋರ್ಗೆ ಹೋದಾಗ ಯು ವಿಲ್ ಬಿ ಅಟ್ರಾಕ್ಟೆಡ್ ಬೈ ಸೀಯಿಂಗ್ ಸಮ್ ಪೆಂಡುಲಮ್. ಯು ಹ್ಯಾವ್ ಟು ಟೇಕ್ ದಟ್ ಪೆಂಡುಲಮ್ because that is attracting you. ಅವಾಗ you will get more answer. ಅಂದ್ರೆ ಅದು ನಮ್ಮನ್ನ ಚೂಸ್ ಮಾಡೋದು. It should choose us. ಹಾಗೆ ಎನರ್ಜಿ ಅನ್ನೋದು. ಹೌದು, then you will get more energy, more positive result. ಹಾಗೆ ಯೂಸ್ ಮಾಡೋದಕ್ಕೆ ಮುಂಚೆ ಯಾವುದೇ ಒಂದು ಪೆಂಡುಲಮ್ ತಗೊಂಬಂದ್ರೆ ಮೊದಲನೇ ಮಾಡಬೇಕಾಗಿರೋದು ಅದನ್ನ ಕ್ಲೆನ್ಸಿಂಗ್ ಮಾಡಬೇಕು. ಕ್ಲೀನಿಂಗ್ ಅಂತ ಹೇಳ್ತೀವಿ. ಕ್ಲೆನ್ಸಿಂಗ್ ಮಾಡೋದು ಹೇಗೆ ಅಂತಂದ್ರೆ, ಫಸ್ಟ್ ನಾರ್ಮಲ್ ಆಗಿ ವಾಶ್ ಮಾಡ್ಬೋದು ವಾಟರಲ್ಲಿ ವಾಶ್ ಮಾಡಿ ಅದನ್ನ ಕ್ಲೀನಾಗಿ ಒರೆಸ್ಬಿಟ್ಟು ಒಂದು ಕಾಟನ್ ಕ್ಲಾತ್ ಅಲ್ಲಿ ಒರೆಸ್ಬಿಟ್ಟು ಆಮೇಲೆ ಅದಕ್ಕೆ ಒಂದು ಧೂಪ ಅಥವಾ ಏನಾದ್ರು ಒಂದು ಒಳ್ಳೆ ಒಂದು ಸೇಜ್ ಅಂತ ಹೇಳಿ ಹಾಕ್ತೀವಿ. ಸೇಜ್ ಅಂದ್ರೆ ಧೂಪ. ಅದನ್ನ ಹಾಕ್ಬಿಟ್ಟು ಅದರಲ್ಲಿ ಇರೋ ನೆಗೆಟಿವ್ ಎನರ್ಜಿನೆಲ್ಲ ತೆಗಿ ಅಂತ ಹೇಳ್ಕೊಂಡು ಅದನ್ನ ಯು ಕ್ಯಾನ್ ಹೋಲ್ಡ್ ಇಟ್ ಲೈಕ್ ದಿಸ್. ಹೋಲ್ಡ್ ಮಾಡಿ ಆ ಧೂಪದ ಮೂಲಕ ಅದು ಹೋದ್ಮೇಲೆ ಆ ಪೆಂಡುಲಮ್ ನ ನಿಮ್ದು ಎಡಗೈಲಿ ಹಿಂಗೆ ಹಿಡ್ಕೊಂಡು ಯು ಹ್ಯಾವ್ ಟು ಆಸ್ಕ್ ದಟ್ ಪೆಂಡುಲಮ್, ದಿಸ್ ಇಸ್ ಮೈ ಪೆಂಡುಲಮ್, ದಿಸ್ ಇಸ್ ಮೈ ಓನ್ ಪೆಂಡುಲಮ್, ಐ ಆಮ್ ಯೂಸಿಂಗ್ ಇಟ್ ಫಾರ್ ಗುಡ್ ಫಾರ್ ಎವ್ರಿಬಡಿ ಆರ್ ಐ ಆಮ್ ಯೂಸಿಂಗ್ ಫಾರ್ ದ ಹೈಯೆಸ್ಟ್ ಗುಡ್ ಆಫ್ ಎವ್ರಿ ಒನ್. ಯೂಸ್ ಮಾಡ್ತೀನಿ ಫಾರ್ ಗುಡ್ ಕಾಸ್, for healing purpose, for asking questions. Please bless me to give proper and clear answer ಅಂತ ಹೇಳಿ ಇನ್ವೋಕ್ ಮಾಡ್ಕೊಂಡು ದೆನ್ ವಿ ಕ್ಯಾನ್ ಗಿವ್ ರೇಖಿ. ಇದಕ್ಕೆ ರೇಖಿ ಮಾಡ್ಬೋದು. ರೇಖಿ ಅಂದ್ರೆ ಅದೊಂದು ಸಿಸ್ಟಮ್. ಆರ್ ಯು ಕ್ಯಾನ್ ಜಸ್ಟ್ ಪ್ರೇ ಟು ದಿಸ್ ಪೆಂಡುಲಮ್. ದಿಸ್ ಪೆಂಡುಲಮ್ ಶುಡ್ ಬಿ ಲೈಕ್ ದಟ್. ನಮ್ಗೆ ಹೆಂಗಿರ್ಬೇಕು ಅಂದ್ರೆ ಇಟ್ ಶುಡ್ ಬಿ ಎ ಸಮಥಿಂಗ್ ಲೈಕ್ ಯುವರ್ ಎಕ್ಸ್ಟೆನ್ಷನ್ ಆಫ್ ಯುವರ್ ಸೋಲ್.
ಇದು ಒಂದು ಏನೋ ಒಂದು ವಸ್ತು ಅಂತ ಇಟ್ಕೋಬಾರ್ದು. ಇದು ನಮ್ದೇ ಆದಂತ ಒಂದು ಎಕ್ಸ್ಟೆನ್ಷನ್, ನಮ್ಮ ಒಂದು ಆತ್ಮದ ಒಂದು ಪ್ರತಿರೂಪ ಅಂತ ಅನ್ಕೋಬಹುದು. ಆತ್ಮದ ಪ್ರತಿರೂಪ ಅಂತ ಇಟ್ಕೊಂಡಾಗ ಏನಾಗುತ್ತೆ, ಇದು ನಾವು ಯಾವುದೇ ಒಂದು ಆರ್ಡಿನರಿ ತರ ಯೂಸ್ ಮಾಡೋಂಗಿಲ್ಲ. ಒಂದು ಗಾಡ್ ಅಂತ ಯೂಸ್ ಮಾಡ್ಬೋದು ಅಥವಾ ಒಂದು ದೇವತೆ ಅಂತ ಯೂಸ್ ಮಾಡ್ಬೋದು. ಅವಾಗ ಐ ವಿಲ್ ಗೆಟ್ ಪ್ರಾಪರ್ ಆನ್ಸರ್. ಆ ತರ ಯೂಸ್ ಮಾಡ್ಬೋದು. ಹಂಗೆ ಯೂಸ್ ಮಾಡಿದಾಗ ಏನಾಗುತ್ತೆ, ಯು ವಿಲ್ ಹ್ಯಾವ್ ಮೋರ್ ಅಟ್ರಾಕ್ಷನ್, ಮೋರ್ ಕನೆಕ್ಷನ್. ಅದು ಹೇಗೆ ಅಂತಂದ್ರೆ, ಈಗ ಒಂದು ನಾಯಿನ ಸಾಕ್ತೀರಾ ಅಂತ ಇಟ್ಕೊಳ್ಳಿ. ನಾಯಿಗೆ ನಿಮ್ಗೆ ಒಂದು ಅಟ್ಯಾಚ್ಮೆಂಟ್ ಬರುತ್ತೆ ಅಲ್ವಾ? ಈ ಅಟ್ಯಾಚ್ಮೆಂಟ್ ಬಂದಾಗ ಏನಾಗುತ್ತೆ, ಇದಕ್ಕೆ ನಿಮ್ದೇ ಆದಂತ ಒಂದು ವೈಬ್ರೇಷನ್ ಫೀಲಿಂಗ್ ಆಗ್ಬೇಕು. ಆ ಫೀಲಿಂಗ್ ಆದಾಗ ಏನಾಗುತ್ತೆ, ಅದಕ್ಕೆ ನಿಮ್ಗೆ ಒಂದು ಕನೆಕ್ಷನ್ ಸಿಗುತ್ತೆ. ಆ ಕನೆಕ್ಷನ್ ಮೂಲಕ ಯು ವಿಲ್ ಗೆಟ್ ಪ್ರಾಪರ್ ಆನ್ಸರ್, ಪ್ರಾಪರ್ ರಿಸಲ್ಟ್ ಬೈ ಡೂಯಿಂಗ್ ಹೀಲಿಂಗ್. ಇದೆಲ್ಲ ಆದ್ಮೇಲೆ then you have to hold it like this. I'm using it for the highest good of everyone. I'm using it for asking questions. Please give me, please bless me with good proper answer. ಆಯ್ತಾ? ಆಮೇಲೆ and bless me to heal everyone for anything ಅಂತ ಕೇಳ್ಕೊಂಡು then you can use it. After that you have to hold the pendulum. ಹಿಂಗೆ ಹಿಡ್ಕೊಂಡು ಅದನ್ನ ಕೇಳಬೇಕು. May I have your permission to use this pendulum as asking the question to get proper answer for healing. Then it gives clockwise or anti-clockwise. Permission ತಗೊಂಡ ಮೇಲೆ we have to, every time we have to ask the question or we have to ask the permission from the dowsing pendulum. ಹೀಲಿಂಗ್ ಅಂದ್ರೆ ಯಾವ ತರ ಹೀಲಿಂಗ್ ಗಳೆಲ್ಲ ಮಾಡಬಹುದು? ಹೀಲಿಂಗ್ ಅಂತಂದ್ರೆ ನೋಡಿ, ಇದ್ರೊಳಗಡೆ ವಿ ಕ್ಯಾನ್ ಡೂ ಹೀಲಿಂಗ್ ಫ್ರಮ್ ಹೆಡ್ಏಕ್ ಇಂದ ಹಿಡಿದು, ಹಾರ್ಟ್ ಪ್ರಾಬ್ಲಮ್ ಇಂದ ಹಿಡಿದು, ಪ್ಯಾಂಕ್ರಿಯಾಸು ಅಥವಾ ಬೇರೆ ತರದ್ದು ಶುಗರು, ಡಯಾಬಿಟಿಸ್ ಅಂತ ಹೇಳ್ತೀರ ಅದು. ಆಮೇಲೆ ಹೀಲಿಂಗು ಸೋ ಮೆನಿ ಟೈಪ್ಸ್ ಮಾಡ್ಬೋದು. ನೀವು ಯಾವ್ದು ಮಾಡೋಕ್ಕಾಗಲ್ಲ ಅಂತ ಹೇಳ್ತೀರಾ ಅದನ್ನು ಎಲ್ಲ ಮಾಡ್ಬೋದು. ಸೊ ಫಾರ್ ಎಕ್ಸಾಂಪಲ್, ಈಗ ಯಾರಿಗೂ ಡಯಾಬಿಟಿಸ್ ಇದೆ ಅಂತ ನಮಗೆ ಗೊತ್ತಿಲ್ಲ, ನಾವು ಕೇಳ್ತೀವಿ, ಈಸ್ ದಿಸ್ ಪರ್ಸನ್ ಹ್ಯಾವಿಂಗ್ ಡಯಾಬಿಟಿಸ್, ಎಸ್ ಆರ್ ನೋ ಅಂತ ಪ್ರಶ್ನೆ ಕೇಳ್ತೀವಿ. ಇದೆ ಅಂತಂದ್ರೆ ಕ್ಲಾಕ್ ವೈಸ್ ತಿರುಗುತ್ತೆ, ಇಲ್ಲ ಅಂತಂದ್ರೆ ಆಂಟಿ ಕ್ಲಾಕ್ ವೈಸ್ ತಿರುಗುತ್ತೆ. ಈಸ್ ಇ ರೆಡಿ, ದಟ್ ಪರ್ಸನ್ ಈಸ್ ರೆಡಿ ಟು ಅಕ್ಸೆಪ್ಟ್ ದಿ ಎನರ್ಜಿ ಫ್ರಮ್ ದಿಸ್, ಅವನು ತಗೊಳಕ್ ರೆಡಿ ಇದಾನೆ ಅಂತಂದ್ರೆ ಕ್ಲಾಕ್ ವೈಸ್ ತಿರುಗುತ್ತೆ. ಅವನಿಂದನೂ ಪರ್ಮಿಷನ್ ತಗೋಬೇಕು. ವಿ ಹ್ಯಾವ್ ಟು ಆಸ್ಕ್. ಈಗ ಅವ್ರ ಪರ್ಸನ್ ಇಲ್ಲ ಇಲ್ಲಿ ಅಂತಂದ್ರೆ ಅವರ ಗಾರ್ಡಿಯನ್ ಏಂಜಲ್ ಅಂತ ಇರ್ತಾರೆ ಪ್ರತಿಯೊಬ್ಬರಿಗೂ. ಆ ಗಾರ್ಡಿಯನ್ ಏಂಜಲ್ ಈಸ್ ಡೈರೆಕ್ಟ್ಲಿ ಕನೆಕ್ಟೆಡ್ ವಿತ್ ದಟ್ ಪರ್ಸನ್. ಅದು ಅವ್ರಿಗೆ ಗೊತ್ತಿರಲ್ಲ. ಹಾ, ಅಂದ್ರೆ ಅವ್ರಿಗೆ ಆದಂತ ಒಬ್ಬೊಬ್ಬರಿಗೆ, ಪ್ರತಿಯೊಬ್ಬ ಮನುಷ್ಯನಿಗೂ ಅವ್ರದೇ ಆದಂತ ಒಬ್ಬ ಏಂಜಲ್ ಅಂದ್ರೆ ಒಬ್ಬ ದೇವತೆ ಅವ್ರಿಗೆ ಪ್ರತಿ ಕ್ಷಣದಲ್ಲೂ ಹೇಳ್ತಾ ಇರ್ತಾನೆ, ಇಲ್ಲಿ ಹೋಗು, ಅಲ್ಲಿ ಹೋಗು, ಅದ್ ಮಾಡ್ಬೇಡ, ಇದ್ ಮಾಡ್ಬೇಡ. ಇಟ್ ಇಸ್ ನಥಿಂಗ್ ಬಟ್ ಇನ್ನರ್ ವಾಯ್ಸ್. ಮನಸ್ಸಾಕ್ಷಿ ಅಂತ ಹೇಳ್ಬೋದು, ಅಥವಾ ಮನಸ್ಸಿನ ಒಳಗಡೆ ನಮ್ಗೊಂದು ಆನ್ಸರ್ ಕೊಡ್ತಾ ಇರುತ್ತೆ. ಇದ್ ಮಾಡ್ಬೇಡ, ತಪ್ಪು, ಅದು ಮಾಡು ಸರಿ, ಇವಾಗ್ಲೇ ಹೋಗ್ಬಿಡು, ಇವಾಗ ಹೋಗ್ಬೇಡ ಅಂತ ಒಂದು ಇಂಡಿಕೇಶನ್ ಕೊಡ್ತಾರೆ. ದಟ್ ಇಸ್ ಕಾಲ್ಡ್ ಗಾರ್ಡಿಯನ್ ಏಂಜಲ್ ಅಂತೀವಿ ನಾವು. ಹೌದು, ಯಾವುದಕ್ಕೂ ಒಂದು ಒಳಗಡೆಯಿಂದ ನಮಗೆ ಕೊಡ್ತಾ ಇರುತ್ತೆ ಆನ್ಸರ್, ಯಾವಾಗ್ಲೂ ಕೊಡ್ತಾ ಇರ್ತಾ. ಆ ಆನ್ಸರ್ಗೆ ನಾವು ರೆಸಿಪ್ರೊಕೇಟ್ ಮಾಡಬೇಕು. ಯಾವಾಗ ನಾವು ಅದ್ರ ಎಗ್ನೆಸ್ಟ್ ಹೋಗ್ತೀವೋ ವಿಲ್ ಫೇಲ್. ಅದು ಆತ್ಮಸಾಕ್ಷಿ ಅಂತ ಹೇಳ್ತೀವಿ. ಆತ್ಮಸಾಕ್ಷಿ ವಿರುದ್ಧವಾಗಿ ಹೋದ್ರೆ ವಿಲ್ ಫೇಲ್. ಯಾರು ಅದು ಒಳಗಡೆ ಕೊರಿತಾ ಇರುತ್ತೆ ಯಾವಾಗ್ಲೂ. ಅದು ನಮ್ಗೆ ತಪ್ಪೋ ಸರಿಯೋ ಏನಂತ ನಮ್ಗೆ ಗೊತ್ತಿರುತ್ತೆ. ಸೊ ಅದ್ರ ಎಗೇನೆಸ್ಟ್ ನಾವು ಹೋದ್ರೆ, ಈಗ ನಮ್ಗೆ ಏನೋ ಒಂದು ಅಡಿಕ್ಷನ್ ಆಗಿರುತ್ತೆ, ಅದು ಕುಡಿಬಾರ್ದು ಅಥವಾ ತಿನ್ಬಾರ್ದು, ಅದು ಸೇದ್ಬಾರ್ದು ಅಂತ ಏನೋ ಇರುತ್ತೆ. ಅವಾಗ ನಾವು ಅದ್ರ ಎಗೇನೆಸ್ಟ್ ಆಗಿ ಹೋದ್ರೆ ವಿಲ್ ಫೇಲ್ ಇನ್ ಅವರ್ ಲೈಫ್. ಸೊ ಹಂಗಾಗಿ ಆಲ್ವೇಸ್ ವಿ ಶುಡ್ ಬಿ ಲಿಸನಿಂಗ್ ಟು ಅವರ್ ಇನ್ನರ್ ವಾಯ್ಸ್. ಇನ್ನರ್ ವಾಯ್ಸ್ಗೆ ನಾವು ಎಷ್ಟು ಬೆಲೆ ಕೊಡ್ತೀವೋ ಅಷ್ಟು ಸಕ್ಸಸ್ ಆಗ್ತೀವಿ. ಓಕೆ, ಸೊ ಹೀಗೆ ನಾವು ಕೇಳಿದಾಗ ಏನಾಗುತ್ತೆ, ಈ ತರ ಪ್ರಶ್ನೆ ಕೇಳ್ಕೊಂಡು ಇದೆಲ್ಲ ಆದ್ಮೇಲೆ ದೆನ್ ವಿ ಕ್ಯಾನ್ ಸ್ಟಾರ್ಟ್ ಡೌಸಿಂಗ್ ಆರ್ ಹೀಲಿಂಗ್. ಹೀಲಿಂಗ್ ಮಾಡುವಾಗ ಸೋ ಮೆನಿ ಟೈಪ್ಸ್ ಆಫ್ ಹೀಲಿಂಗ್ ಇದೆ. ಅದ್ರ ಜೊತೆಗೆ ನಮ್ಗೆ ಈಗ ನಾನು ನಿಮ್ಗೆ ಒಂದೊಂದೇ ಪೆಂಡುಲಮ್ ಯಾವುದೇ ತರ ಇದೆ ಅಂತ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಇದು ಒಂದು ಐಸಿಸ್ ಪೆಂಡುಲಮ್ ಅಂತ. ಐಸಿಸ್ ಪೆಂಡ್ ಹೇಗಿರುತ್ತೆ ಅಂತಂದ್ರೆ, ಇಟ್ ಈಸ್ ಹ್ಯಾವಿಂಗ್ ಸಮ್ 4 ಪ್ಲೇಟ್ಸ್ ಇರ್ಬೋದು, 9 ಪ್ಲೇಟ್ಸ್ ಇರ್ಬೋದು. ಇದು ಪ್ಲೇಟ್ಸ್ ತರ ಇರುತ್ತೆ, ಡಿಫ್ರೆಂಟ್ ಟೈಪ್ಸ್ ಆಫ್ ಪ್ಲೇಟ್ಸ್ ಇರುತ್ತೆ. ಈ ಪ್ಲೇಟ್ಸ್ ವಿಲ್ ಅಟ್ರಾಕ್ಟ್ ಸಮ್ ಎನರ್ಜಿ. ಈ ಎನರ್ಜಿ ಅಟ್ರಾಕ್ಟ್ ಹೇಗೆ ಮಾಡುತ್ತೆ ಅಂತಂದ್ರೆ, ಹೀಲಿಂಗ್ ಹೆಂಗ್ ವರ್ಕ್ ಆಗುತ್ತೆ ಅಂತಂದ್ರೆ, ನಾವ್ ಏನಾರು ನಮ್ಗೆ ಇಂಟೆನ್ಷನ್ ಇರುತ್ತಲ್ಲ, ಫಾರ್ ಎಕ್ಸಾಂಪಲ್ ನನ್ಗೆ ಇಂಥವ್ರಿಗೆ ಹೀಲ್ ಆಗ್ಬೇಕು, ಆ ಒಂದು ಹೀಲ್ ಆಗ್ಬೇಕು ಅಂತ ನಾವು ಪರ್ಟಿಕ್ಯುಲರ್ ಏಂಜಲ್ ನ ಕೇಳ್ಕೊತೀವಿ.
ಅಥವಾ ನಮ್ಮ ಬಾಯಿಂದ ಹೇಳ್ಬೋದು, ಅಥವಾ ನಮ್ಮ ಮನಸ್ಸಿನೊಳಗಡೆ ಹೇಳ್ಕೋಬಹುದು, ಇಂಥ ಪರ್ಸನ್ಗೆ ಹಿಂಗೆ ಪ್ರಾಬ್ಲಮ್ ಇದೆ, ಈ ಪ್ರಾಬ್ಲಮ್ನ ದಯಮಾಡಿ ಸಾಲ್ವ್ ಮಾಡು ಅಥವಾ ಹೀಲ್ ಮಾಡು ಅಂತ ಕೇಳ್ಬೋದು. ಯಾವ ತರ ಕೇಳ್ಬೋದು? ಪ್ಲೀಸ್ ಬ್ಲೆಸ್ ಮೀ ಟು ಹೀಲ್ ದಿಸ್ ಏಲ್ಮೆಂಟ್ಸ್, ಟು ಹೀಲ್ ದಿಸ್ ಡಯಾಬಿಟಿಸ್, ಆರ್ ಟು ಹೀಲ್ ದಿಸ್ ಯಾವುದೋ ಒಂದು ರೋಗ ಹೀಲ್ ಮಾಡು ನಿನ್ನ ಎನರ್ಜಿಯಿಂದ, ಅಥವಾ ಬ್ಲೆಸ್ ಮಾಡು ಅಂತ ಹೇಳ್ಬೋದು. ಬ್ಲೆಸ್ ಮಾಡಿದಾಗ ದೇರ್ ಆರ್ 2 types. ಒಂದು, ವಿ ಕ್ಯಾನ್ ರಿಮೂವ್ ದಿ ನೆಗೆಟಿವಿಟಿ ಇನ್ ದೇರ್ ಬಾಡಿ. ಎರಡನೇದಾಗಿ ವಿ ಕ್ಯಾನ್ ಆಡ್ ಪಾಸಿಟಿವಿಟಿ ಇನ್ ದೇರ್ ಬಾಡಿ. ಪಾಸಿಟಿವಿಟಿನ ಆಡ್ ಮಾಡ್ಬೋದು, ನೆಗೆಟಿವಿಟಿನ ತೆಗಿಬೋದು. ಪಾಸಿಟಿವಿಟಿಯಿಂದ ಕೆಲವೊಂದು ಕಾಯಿಲೆಗಳು ಹೌದು ಬರುತ್ತೆ. ಸೊ ಈ ಪಾಸಿಟಿವಿಟಿ ಅಂದ್ರೆ ಏನು? ಡಿವೈನ್ ಎನರ್ಜಿ ಇರ್ಬೋದು, ಆಕ್ಸಿಜನ್ ಇರ್ಬೋದು, ಅಥವಾ ಬ್ಲಡ್ ಅಲ್ಲಿ ಸರ್ಕ್ಯುಲೇಷನ್ ಇಲ್ಲದೆ ಇರ್ಬೋದು. ಇದನ್ನೆಲ್ಲ ಪಾಸಿಟಿವಿಟಿ ಮಾಡೋದು. ಹೀಗೆ ಮಾಡುವಾಗ ಏನಾಗುತ್ತೆ? ವಿ ಆರ್ ಆಸ್ಕಿಂಗ್ ದಟ್ ಏಂಜಲ್ ಆರ್ ದ ಡಯಟಿ ಆರ್ ದ ಗಾಡ್, ಹೂ ಎವರ್ ಯು ಆರ್ ಆಸ್ಕಿಂಗ್, ಯಾವ ದೇವತೆಯನ್ನು ಬೇಕಾದ್ರೂ ಕೇಳ್ಕೋಬಹುದು. ಈ ಕೇಳುವಾಗ ನಾವು ಆ ದೇವತೆನ ಇನ್ವೋಕ್ ಮಾಡ್ಕೋಬೇಕು. ನಿಮ್ ಯಾವ್ದು ಮನಸ್ಸಿನಲ್ಲಿ ಇಷ್ಟ ಇದೆಯೋ ಆ ಪರ್ಟಿಕ್ಯುಲರ್ ದೇವತೆನ ಈ ಪೆಂಡುಲ ಮೂಲಕ ಇನ್ವೋಕ್ ಮಾಡ್ಬೋದು. ವಿ ಆರ್ ಆಸ್ಕಿಂಗ್. ಇನ್ವೋಕ್ ಅಂದ್ರೆ ಏನು? ಆವಾಹನೆ ಮಾಡೋದು. ಅಂದ್ರೆ ಆವಾಹನೆ ಅಂದ್ರೆ ಆ ದೇವರೇ ಬಂದ್ಬಿಡಲ್ಲ, ಆ ದೇವರದ ಒಂದು ಸೂಕ್ಷ್ಮ ಶಕ್ತಿ ನಮ್ಮಲ್ಲಿ ಇದ್ರೊಳಗಡೆ ಬರುತ್ತೆ. ದೇವ್ರು ಬಂದು ನಮ್ಗೇನಿಲ್ಲ, ದೇವ್ರ ಆಶೀರ್ವಾದ ಇದ್ರೆ ಏನ್ ಬೇಕಾದ್ರೂ ಮಾಡೋದಲ್ವಾ. ಸೊ ಆಶೀರ್ವಾದನೇ ಶಕ್ತಿ ಅಂತ ಹೇಳ್ಬೋದು. ಆಶೀರ್ವಾದ ಫಾರ್ ಎಕ್ಸಾಂಪಲ್, ಈಗ ಐಸಿಸ್ ಅಂತ ಒಂದು ಏಂಜಲ್ ಕೇಳಿದ್ವಿ. ಐಸಿಸ್ನ ಮೇ ಐ ಆಸ್ಕ್ ಗಾಡೆಸ್ ಐಸಿಸ್ ಟು ಬ್ಲೆಸ್ ದಿಸ್ ಪೆಂಡುಲಮ್ ಫಾರ್ ಮೈ ಆಲ್ ಹೀಲಿಂಗ್ ಅಂತ ಕೇಳಿದ್ರೆ ನೋಡಿ, ಅದು ಶುರುವಾಗಿ ಹೋಗುತ್ತೆ. ಸೊ ಇಟ್ ಸ್ಟಾರ್ಟ್ಸ್ ಆಂಟಿ ಕ್ಲಾಕ್ ವೈಸ್ ರೊಟೇಷನ್. ಹೀಗಾದಾಗ ನಮ್ಮ ರೋಮದಲ್ಲೆಲ್ಲ ಒಂಥರ ಯು ವಿಲ್ ಗೆಟ್ ದಟ್ ರೋಮ ಇದಾಗ್ಬಿಡುತ್ತೆ. ದಟ್ ಮೀನ್ಸ್ ದಟ್ ಗಾಡೆಸ್ ಈಸ್ ಹಿಯರ್. ಅವ್ರ ಎನರ್ಜಿ ಇಲ್ಲಿ ಬಂದಿರುತ್ತೆ. ಸೊ ನಾವು ಸುಮ್ಮನೆ ಎಕ್ಸಾಂಪಲ್ ಕೇಳಿದ್ರು ದ ಎನರ್ಜಿ ವಿಲ್ ಕಮ್. ಈಗ ಆಲ್ರೆಡಿ ಸ್ಟಾರ್ಟೆಡ್ ರೊಟೇಟಿಂಗ್ ಇನ್ ಕ್ಲಾಕ್ ವೈಸ್. ನಾ ಏನು ಕೇಳೇ ಇಲ್ಲ, ಇಟ್ ಆಲ್ರೆಡಿ ರೊಟೇಟಿಂಗ್ ಅಂಡ್ ಇಟ್ ಈಸ್ ಹೀಲಿಂಗ್ ದಿಸ್ ಏರಿಯಾ. ಸೊ ದಿಸ್ ಈಸ್ ಹೌ ಏಂಜಲ್ ವಿಲ್ ಹೆಲ್ಪ್ ಅಸ್. ಅವ್ರ ಹೆಲ್ಪ್ ತಗೊಂಡ್ರೆ ಇದು ಎಷ್ಟು ಸ್ಪೀಡ್ ಆಗಿ ರೊಟೇಟ್ ಆಗುತ್ತೆ ಅಂತಂದ್ರೆ, ಇಟ್ ವಿಲ್ ರೊಟೇಟ್ ಹೈ ಸ್ಪೀಡ್. ರೊಟೇಟ್ ಆಗಿ 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 ಒಂದ್ಸತಿ ಇಟ್ ಸ್ಟಾಪ್ಸ್. Then the energy is added. Positive energy is added to that person for that ಯಾವುದೇ ಒಂದು ರೋಗಕ್ಕೆ ಅದು ಆಡ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ಕ್ಯಾನ್ಸರಸ್ ಇರುತ್ತೆ. ಕ್ಯಾನ್ಸರಸ್ ಸೆಲ್ಲು ರಿಮೂವ್ ಮಾಡೋಕ್ಕಾಗಲ್ಲ. ಅವಾಗ ಏನ್ ಮಾಡಬೇಕು? ಪ್ಲೀಸ್ ನ್ಯೂಟ್ರಲೈಸ್. ನಮ್ದು ವರ್ಡಿಂಗ್ಸ್ ಹಿಂಗಿರ್ಬೇಕು. ನ್ಯೂಟ್ರಲೈಸ್ ಆಲ್ ಕ್ಯಾನ್ಸರಸ್ ಸೆಲ್ಸ್ ಇನ್ ದಿಸ್ ಬಾಡಿ. ಒಬ್ಬ ಪರ್ಸನಲ್ ಕ್ಯಾನ್ಸರಸ್ ಸೆಲ್ಸ್ ಇದ್ರೆ ಅದನ್ನ ನ್ಯೂಟ್ರಲೈಸ್ ಮಾಡೋದು. ನ್ಯೂಟ್ರಲೈಸ್ ಮಾಡಿದಾಗ ಏನಾಗುತ್ತೆ? ಬೇರೆದಕ್ಕೆ ಹೋಗಲ್ಲ ಅದು ಕ್ಯಾನ್ಸರಸ್ ಸೆಲ್ಸ್. ಹೋಗದೆ ಇರುವಾಗ ಇದು ನೋಡಿ, ಇದು ರೊಟೇಟಿಂಗ್ ಆಂಟಿ ಕ್ಲಾಕ್ ವೈಸ್. ಇಲ್ಲಿ ನಾವು ಪ್ರಶ್ನೆ ಕೇಳೋ ತರ ಹೇಳಲ್ಲ. ಇಲ್ಲಿ ಇಟ್ ಇಸ್ ರೊಟೇಟಿಂಗ್ ಇನ್ ಆಂಟಿ ಕ್ಲಾಕ್ ವೈಸ್. ದಟ್ ಮೀನ್ಸ್ ಯು ಆರ್ ರಿಮೂವಿಂಗ್, ಯು ಆರ್ ನ್ಯೂಟ್ರಲೈಸಿಂಗ್ ದಟ್ ನೆಗೆಟಿವ್ ಎನರ್ಜಿ ಆರ್ ನೆಗೆಟಿವ್ ಕ್ಯಾನ್ಸರಸ್ ಸೆಲ್ಸ್, ಹಾರ್ಮ್ಫುಲ್ ಸ್ಪಿರಿಟ್ಸ್ ಇರ್ಬೋದು, ಏನ್ ಬೇಕಾದ್ರೂ ಆಗ್ಬೋದು. ದಟ್ ಈಸ್ ರಿಮೂವಿಂಗ್. ಹಿಂಗೆ ರಿಮೂವ್ ಆದ್ಮೇಲೆ ಒಂದ್ ಸ್ವಲ್ಪ ಹೊತ್ತಾದ್ಮೇಲೆ ಇಟ್ ಸ್ಟಾಪ್ಸ್. ಸ್ಟಾಪ್ ಆದ ತಕ್ಷಣ 1 second ವಿ ಕ್ಯಾನ್ ಗಿವ್ ಎನರ್ಜಿ. ಪ್ಲೀಸ್ ಗಿವ್ ಎನರ್ಜಿ ಟು ದಿಸ್ ಪರ್ಸನ್. ಆ ಎನರ್ಜಿ ಹೋದ ತಕ್ಷಣ ಏನಾಗುತ್ತೆ? ಅವನಲ್ಲಿ ಸುಸ್ತಾಗಿರ್ಬೋದು. ಸುಸ್ತಾದಾಗ ವಿ ಆರ್ ಆಡಿಂಗ್ ಸಮ್ ಪಾಸಿಟಿವ್ ಎನರ್ಜಿ, ಸಮ್ ಸ್ಟ್ರೆಂಥನಿಂಗ್ ದಟ್ ಎನರ್ಜಿ. ಆಂಟಿ ಕ್ಲಾಕ್ ವೈಸ್ ಸಿಕ್ಕಿದಾಗ ನ್ಯೂಟ್ರಲೈಸ್ ಆಗುತ್ತೆ. ಹೌದು, ಆಂಟಿ ಕ್ಲಾಕ್ ವೈಸ್ ನ್ಯೂಟ್ರಲೈಸ್ ಆಗುತ್ತೆ. ಕ್ಲಾಕ್ ವೈಸ್ ಹೋದಾಗ ಯು ಆರ್ ಆಡಿಂಗ್ ದ ಎನರ್ಜಿ. ನ್ಯೂಟ್ರಲೈಸಿಂಗ್ ಅಂದ್ರೆ ಏನು? ನ್ಯೂಟ್ರಲೈಸಿಂಗ್ ಅಂದ್ರೆ ಇಟ್ ಇಸ್ ನಾಟ್ ಎಫೆಕ್ಟಿಂಗ್ ದಟ್ ಪರ್ಸನ್, ಇಟ್ ಇಸ್ ನಾಟ್ ಎಫೆಕ್ಟಿಂಗ್ ದಿ ಅದರ್ ಸೆಲ್ಸ್. ಅದು ಇಲ್ಲಿದೆ ಅಷ್ಟಕ್ಕೆ ನಿಂತೋಗ್ಬಿಡುತ್ತೆ, ಮುಂದಕ್ಕೆ ಕಂಟಿನ್ಯೂ ಆಗಲ್ಲ. ಇಲ್ಲ, ಸೆಲ್ಸ್ಗಳು ಹಾಗೆ ಸೆಲ್ಸ್ಗಳು ವಿಲ್ ಬಿಕಮ್ ಪಾಸಿಟಿವ್. ನೆಕ್ಸ್ಟ್ ಅದು ಡೆಡ್ ಆಗಿರುತ್ತೆ. ಡೆಡ್ ಆಗಿರೋ ಸೆಲ್ ಮುಂದೆ ಏನಾಗುತ್ತೆ? ದಟ್ ಇಸ್ ಗೋಯಿಂಗ್ ಟು ಜನರೇಟ್ ನ್ಯೂ ಸೆಲ್. ದಟ್ ಸೆಲ್ ವಿಲ್ ಬಿ ರಿಮೂವ್ಡ್ ಫ್ರಮ್ ದ ಬಾಡಿ ಬೈ ಸೋ ಮೆನಿ ವೇಸ್. ಬೆವ್ರ ಮೂಲಕ ಹೋಗ್ಬೋದು, ಸ್ಟೂಲ್ಸ್ ಮೂಲಕ ಹೋಗ್ಬೋದು, ಯೂರಿನ್ ಮೂಲಕ ಹೋಗ್ಬೋದು. ಈ ರೀತಿ ಹೊರಗಡೆ ಹೋಗಿ ಈ ತರ ನಾವು ಹೀಲಿಂಗ್ ಕಂಟಿನ್ಯೂಸ್ ಆಗಿ ಒಂದು 21 ದಿವಸ ಮಾಡ್ತಾ ಹೋದ್ರೆ ಅವ್ರು ಕಂಪ್ಲೀಟ್ ನಾರ್ಮಲ್ ಆಗ್ತಾರೆ. ಪ್ರೊವೈಡೆಡ್ ಹಿಸ್ ಕರ್ಮ. ಇನ್ನ ಅವರ ಕರ್ಮದ ಆಧಾರದ ಮೇಲೆ ಕಾಯಿಲೆಗಳು ಗುಣ ಆಗುತ್ತೆ. ಕರ್ಮನ ನಾವು ಕ್ಲೀನ್ ಮಾಡಬಹುದು, ಮಾಡಕ್ ಆಗಲ್ಲ ಅಂತಲ್ಲ. ಪ್ರೊವೈಡೆಡ್ ಆ ಕರ್ಮ ಹೀಲ್ ಮಾಡಕ್ ಮುಂಚೆ ನಾವು ಪ್ರಶ್ನೆ ಕೇಳ್ಕೋಬೇಕು, ಪರ್ಮಿಷನ್ ತಗೋಬೇಕು. ಕರ್ಮ ಹೀಲ್ ಮಾಡ್ಬೋದಾ? ಕರ್ಮ ಹೀಲ್ ಮಾಡಕ್ಕೆ ಯಾರ ಕೈಲೂ ಸಾಧ್ಯ ಇಲ್ಲ. ಟು ಬಿ ಫ್ರಾಂಕ್ ವಿತ್ ಯು, ಓನ್ಲಿ ಗಾಡ್ ಅಂಡ್ ಗುರು ಕ್ಯಾನ್ ಹೀಲ್. ಗುರು ಮಾತ್ರ ಕರ್ಮನ. ಯಾವ ಗುರುಗಳು? ಸದ್ಗುರುಗಳು, ನಾಟ್ ಆಲ್. ಸದ್ಗುರು ಅಂದ್ರೆ ಯಾರು? ಹೂ ಇಸ್ ಡೈರೆಕ್ಟ್ಲಿ ಕನೆಕ್ಟೆಡ್ ವಿತ್ ದ ಗಾಡ್. ಗುರು ಮಾತ್ರ ದಾರಿ ತೋರಿಸ್ತಾನೆ, ಕರ್ಮದಿಂದ ಆಚೆ ಬರೋದು. ಹೌದು, ಗುರು ಆಶೀರ್ವಾದ ಇದ್ರೆ ನೀವೇನ್ ಬೇಕಾದ್ರೂ ಸಾಧಿಸಬಹುದು.
ಹೇಳಲ್ವಾ, ಗುರು ಬ್ರಹ್ಮ ಗುರುರ್ ವಿಷ್ಣು ಗುರುರ್ ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಗುರು ಕ್ಯಾನ್ ಹೀಲ್ ಎನಿಥಿಂಗ್. ಓಕೆ. ದೇವ್ರು ಮಾಡಕ್ಕಾಗದೇ ಇರೋದು ಗುರು ಮಾಡ್ಬೋದು.